Hello everyone, welcome to my channel. Today we will look at the genders. Genders andre lingagalu. What is gender in English grammar? Gender indicates whether a particular noun or pronoun is masculine, feminine or neuter. There are 4 genders in English. ಇಂಗ್ಲೀಷ್ನಲ್ಲಿ ಒಟ್ಟು 4 ರೀತಿಯ ಲಿಂಗಗಳು ಬರುತ್ತವೆ. ಫಸ್ಟ್ ಒನ್ ಮಸ್ಕುಲೈನ್ ಜೆಂಡರ್ ಅಂದರೆ ಪುಲ್ಲಿಂಗ. ಸೆಕೆಂಡ್ ಒನ್ ಫೆಮಿನೈನ್ ಜೆಂಡರ್ ಅಂದರೆ ಸ್ತ್ರೀಲಿಂಗ. ಥರ್ಡ್ ಒನ್ ಕಾಮನ್ ಜೆಂಡರ್ ಅಂದರೆ ಸಾಮಾನ್ಯ ಲಿಂಗ. ಫೋರ್ತ್ ಒನ್ ನ್ಯೂಟರ್ ಜೆಂಡರ್ ಅಂದರೆ ನಪುಸಕ ಲಿಂಗ. ಫಸ್ಟ್ ಒನ್ ಮಸ್ಕುಲೈನ್ ಜೆಂಡರ್ ಅಂದರೆ ಪುಲ್ಲಿಂಗ. What is masculine gender? Male animals and persons are masculine gender. ಅಂದರೆ ಪ್ರಾಣಿಗಳಾಗಲಿ ವ್ಯಕ್ತಿಗಳಾಗಲಿ ಪುರುಷ ಸ್ವಭಾವವನ್ನು ಹೊಂದಿದ್ದರೆ ಅಂತಹವುಗಳನ್ನು ನಾವು ಮಸ್ಕುಲೈನ್ ಜೆಂಡರ್ ಅಂದರೆ ಪುಲ್ಲಿಂಗ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಬಾಯ್, ಫಾದರ್, ಹಸ್ಬೆಂಡ್, ಬ್ರದರ್, ಗ್ರ್ಯಾಂಡ್ಪಾ, ಅಂಕಲ್, actor, king, milkman, landlord, ox, tiger, cock, horse, etc. ಸೊ ಈ ಎಲ್ಲ ಎಕ್ಸಾಂಪಲ್ಸ್ ಏನನ್ನು ತೋರಿಸುತ್ತವೆ, ಏನನ್ನು ಇಂಡಿಕೇಟ್ ಮಾಡ್ತವೆ ಅಂತಂದರೆ ಇವೆಲ್ಲವೂ ಮೇಲ್ ಎನಿಮಲ್ಸ್ ಮತ್ತು ಮೇಲ್ ಪರ್ಸನ್ಸ್ಗಳನ್ನು ತೋರಿಸುತ್ತವೆ. ಅಂದರೆ ಪುರುಷ ಪ್ರಧಾನತೆಯನ್ನು ಈ ಎಲ್ಲ ಉದಾಹರಣೆಗಳಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. Second one is feminine gender, ಸ್ತ್ರೀಲಿಂಗ. What is feminine gender? Female animals and persons are feminine gender. ಅಂದರೆ ಎನಿಮಲ್ಸ್ ಆಗಲಿ ಪರ್ಸನ್ಸ್ ಆಗಲಿ ಅವು ಫೀಮೇಲ್ ಆಗಿದ್ದರೆ, ಒಂದು ಹೆಣ್ಣನ್ನು ಸೂಚಿಸುವಂತಹ ಶಬ್ದಗಳಾಗಿದ್ದರೆ, ಹೆಣ್ಣನ್ನು ಕರೆಯಲು ಬಳಸುವಂತಹ ಎಲ್ಲ ಶಬ್ದಗಳನ್ನು ನಾವು ಫೆಮಿನೈನ್ ಜೆಂಡರ್ನಲ್ಲಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಗರ್ಲ್, ಮದರ್, ವೈಫ್, ಸಿಸ್ಟರ್, ಗ್ರ್ಯಾಂಡ್ಮಾ, ಆಂಟ್, ಆಕ್ಟ್ರೆಸ್, ಕ್ವೀನ್, ಮಿಲ್ಕ್ ಮೇಡ್, ಲ್ಯಾಂಡ್ಲೇಡಿ, ಕೌ, ಟೈಗ್ರೆಸ್, ಹೆನ್, ಮೇರ್, ಎಟ್ಸೆಟ್ರಾ. ಈ ಎಲ್ಲ ಎಕ್ಸಾಂಪಲ್ಸ್ನ ನೋಡೋದಾದರೆ ಇವೆಲ್ಲವೂ ಕೂಡ ಹೆಣ್ಣು ಜಾತಿಯ ಶಬ್ದಗಳಾಗಿವೆ. ಇವುಗಳನ್ನು ನಾವು ಫೆಮಿನೈನ್ ಜೆಂಡರ್ ಎಂದು ಕರೆಯುತ್ತೇವೆ. ಥರ್ಡ್ ಒನ್ ಈಸ್ ಕಾಮನ್ ಜೆಂಡರ್ ಅಂದರೆ ಸಾಮಾನ್ಯ ಲಿಂಗ. ಎ ನೌನ್ that is used for both the male and female forms of noun is common gender. ಕಾಮನ್ ಜೆಂಡರ್ ಅಂದರೆ ಯಾವ ನಾಮಪದವು ಮೇಲ್ ಮತ್ತು ಫೀಮೇಲ್ಗಳಿಗೆ ಬಳಸಲ್ಪಡುತ್ತದೆಯೋ, ಅಂದರೆ ಎರಡೂ ಜೆಂಡರ್ಗೆ ಬಳಸಲ್ಪಡುವಂಥ ಶಬ್ದಗಳಿಗೆ ನಾವು ಕಾಮನ್ ಜೆಂಡರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟೀಚರ್, ಡಾಕ್ಟರ್, ಲಾಯರ್, ಎಂಜಿನಿಯರ್, ಕಂಡಕ್ಟರ್, ಡ್ರೈವರ್, ಸಿಂಗರ್, ಡ್ಯಾನ್ಸರ್. ಲಾಯರ್, ಎಂಜಿನಿಯರ್, ಕಂಡಕ್ಟರ್, ಡ್ರೈವರ್, ಸಿಂಗರ್, ಡ್ಯಾನ್ಸರ್, ಪ್ಲೇಯರ್, ಮ್ಯಾನೇಜರ್, ಆಥರ್, ರೈಟರ್, ಎಟ್ಸೆಟ್ರಾ. ನೋಡಿ, ಈ ಎಲ್ಲ ಎಕ್ಸಾಂಪಲ್ಸ್ ಕೂಡ ಕಾಮನ್ ಜೆಂಡರ್ಗಳಾಗಿವೆ. ಈಗ ಟೀಚರ್ ಅನ್ನುವಂಥ ಶಬ್ದವನ್ನೇ ತಗೊಂಡ್ರೆ ಈ ಟೀಚರ್ ಅನ್ನೋದನ್ನು ನಾವು ಮೇಲ್ಗೂ ಉಪಯೋಗ ಮಾಡ್ತೀವಿ ಮತ್ತು ಫೀಮೇಲ್ಗೂ ಬಳಸ್ತೀವಿ. ಅದೇ ರೀತಿ ಡಾಕ್ಟರ್, ಲಾಯರ್, ಎಂಜಿನಿಯರ್, ಕಂಡಕ್ಟರ್, ಡ್ರೈವರ್, ಸಿಂಗರ್, ಡ್ಯಾನ್ಸರ್ ಈ ಎಲ್ಲ ಶಬ್ದಗಳನ್ನು ನಾವು ಮೇಲ್ ಮತ್ತು ಫೀಮೇಲ್ ಎರಡೂ ಜೆಂಡರ್ಗೆ ಬಳಸ್ತೀವಿ. ಫೋರ್ತ್ ಒನ್ ಈಸ್ ನ್ಯೂಟರ್ ಜೆಂಡರ್. ನ್ಯೂಟರ್ ಜೆಂಡರ್ ಅಂದರೆ ನಪುಸಕ ಲಿಂಗ. ವಾಟ್ ಈಸ್ ನ್ಯೂಟರ್ ಜೆಂಡರ್? ಎ ಥಿಂಗ್ ವಿಚ್ ಈಸ್ ನೈದರ್ ಮೇಲ್ ನಾರ್ ಫೀಮೇಲ್, ದ್ಯಾಟ್ ಈಸ್ ಕಾಲ್ಡ್ ನ್ಯೂಟರ್ ಜೆಂಡರ್. ಅಂದರೆ ನಪುಸಕ ಲಿಂಗ ಅಂತಂದರೆ ಇದು ಮೇಲೂ ಅಲ್ಲ ಫೀಮೇಲೂ ಅಲ್ಲ ಅಂತಹ ಶಬ್ದಗಳನ್ನು ನಾವು ನ್ಯೂಟರ್ ಜೆಂಡರ್ನಲ್ಲಿ ಬಳಸ್ತೀವಿ. ಅಂದರೆ ಇದು ಮೇಲ್ಗಾಗಲಿ ಫೀಮೇಲ್ಗಾಗಲಿ ಸಂಬಂಧಿಸಿದಂತಹ ವಸ್ತು ಅಥವಾ ಹೆಸರು ಆಗಿರುವುದಿಲ್ಲ. ಫಾರ್ ಎಕ್ಸಾಂಪಲ್ ಬುಕ್,
ಪೆನ್, ಟೇಬಲ್, ಕಾರ್, ಮೊಬೈಲ್, ಗ್ಲಾಸ್, ಟ್ರೀ, ಮೂನ್, ಸನ್, ರಿವರ್, ವಾಟರ್, ಎಟ್ಸೆಟ್ರಾ. ಸೊ ಈ ಎಲ್ಲ ಉದಾಹರಣೆಯನ್ನು ನೋಡೋದಾದರೆ ಇವು ಈಗ ಬುಕ್ ಅಂತ ತಗೊಳ್ಳೋಣ. ಈ ಬುಕ್ ಅಂತಂದರೆ ಇದು ಮೇಲ್ಗೂ ಸಂಬಂಧಪಡಲ್ಲ, ಫಿಮೇಲೂ ಆಗಲ್ಲ. ಪೆನ್ ಇದು ಕೂಡ ಮೇಲೂ ಆಗಲ್ಲ, ಫಿಮೇಲೂ ಆಗಲ್ಲ. ಹೀಗಾಗಿ ಮೇಲು ಮತ್ತು ಫಿಮೇಲು ಇರಲಾರ್ದಂಥ ಶಬ್ದಗಳನ್ನು ನಾವು ನ್ಯೂಟರ್ ಜೆಂಡರ್ನಲ್ಲಿ ಬಳಸ್ತೇವೆ. ನಿಮಗೆ ಈ ಮಸ್ಕುಲೈನ್ ಮತ್ತು ಫೆಮಿನೈನ್ ಅಂದರೆ ಜೆಂಡರ್ಸ್ ಮೇಲೆ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆ ಬರ್ತಾ ಇರುತ್ತೆ. ಅಂದರೆ ಚೇಂಜ್ ಮಸ್ಕುಲೈನ್ ಟು ಫೆಮಿನೈನ್ ಆರ್ ಫೆಮಿನೈನ್ ಟು ಮಸ್ಕುಲೈನ್ ಅಂತ ಕೊಡ್ತಿರ್ತಾರೆ. ಇನ್ನು ಕೆಲವೊಂದು ಬಾರಿ ಏನಪ್ಪ ಅಂತಂದರೆ ಚೇಂಜ್ ದ ಜೆಂಡರ್ ದ ಫಾಲೋವಿಂಗ್ ಜೆಂಡರ್ ಅಂತ ಕೊಡ್ತಾ ಇರ್ತಾರೆ. ಹಾಗಾಗಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ನಾನು ಇಲ್ಲಿ ಮಸ್ಕುಲೈನ್ ಟು ಫೆಮಿನೈನ್ ಚೇಂಜ್ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮದರ್, ಫಾದರ್, ಬ್ರದರ್, ಸಿಸ್ಟರ್, ಅಂಕಲ್, ಆಂಟ್, ವೈಫ್, ಹಸ್ಬೆಂಡ್, ಕಿಂಗ್, ಕ್ವೀನ್, ಗ್ರ್ಯಾಂಡ್ಪಾ, ಗ್ರ್ಯಾಂಡ್ಮಾ, ಗ್ರೂಮ್, ಬ್ರೈಡ್, ಹಾರ್ಸ್, ಮೇರ್, ಕಿಂಗ್, ಕ್ವೀನ್, ಟೈಗರ್, ಟೈಗ್ರೆಸ್, ಲಯನ್, ಲೈನಸ್, ಕಾಕ್, ಹೆನ್, ಮ್ಯಾನ್, ವಿಮನ್, ಮಿಲ್ಕ್ಮ್ಯಾನ್, ಮಿಲ್ಕ್ಮೇಡ್, ಲ್ಯಾಂಡ್ಲಾರ್ಡ್, ಲ್ಯಾಂಡ್ಲೇಡಿ, ಹಾರ್ಸ್, ಮೇರ್, ಮಿಸ್ಟರ್, ಮಿಸ್ಟ್ರೆಸ್, ಎಟ್ಸೆಟ್ರಾ. ಈ ರೀತಿಯಾಗಿ ಸಾಕಷ್ಟು ಇನ್ನೂ ಮಸ್ಕುಲೈನ್ದಿಂದ ಫೆಮಿನೈನ್ಗೆ, ಫೆಮಿನೈನ್ದಿಂದ ಮಸ್ಕುಲೈನ್ಗೆ ನಾವು ಚೇಂಜಸನ್ನು ಮಾಡ್ಬೋದು. ನೀವು ಕೂಡ ಈ ಎಲ್ಲ ಲೆಸನನ್ನು ನೋಟ್ ಮಾಡ್ಕೋಬೋದು. ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್, ಗ್ರೋ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಲರ್ನ್ ಮೋರ್ ಆ್ಯಂಡ್ ಮೋರ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.